ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ತುಂಬ ದಿನಗಳ ಮೇಲೆ ಇವತ್ತು ತೋಟದ ಮನೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇದ್ದಿದ್ದರಿಂದ ತೋಟದ ಮನೆಗೆ ಹೋಗೋಕ್ಕೆ ಆಗಿರಲಿಲ್ಲ. ನಮ್ಮ ದೊಡ್ಡ ಮಗ ವೈಭವ್ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾನೆ. ಯಾಕಂದರೆ ತೋಟದ ಮನೆಯಲ್ಲಿ ನಾಯಿಗಳು, ಕೋಳಿಗಳು ಎಲ್ಲ ಇರೋದ್ರಿಂದ ಅವಕ್ಕೆ ಊಟ ಹಾಕೋದಕ್ಕೆ ಅಂತ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದಾನೆ. ಆದರೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ ಹೋಗೋದಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಇದ್ವಿ, ಸಂಡೇ. ಹಾಗಾಗಿ ಇವತ್ತು ಹೊರಟಿದ್ದೀವಿ. ನಾನು, ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ವೈಭವ್ 3 ಜನ ಹೋಗ್ತಾ ಇದ್ದೀವಿ. ನಮ್ಮ ಪ್ರೀತು ಮತ್ತು ಚರಣ್ ಅವರಿಬ್ಬರು ಬರಲಿಲ್ಲ, ಮನೇಲೇ ಇದ್ದಾರೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮತ್ತು ಮಧ್ಯಾಹ್ನಕ್ಕೂ ಕೂಡ ಲಂಚನ್ನು ತಯಾರಿ ಮಾಡಿಕೊಂಡು ಹೊರಡೋ ಅಷ್ಟೊತ್ತಿಗೆ ಮಧ್ಯಾಹ್ನ 2 ಗಂಟೆ ಆಗಿಬಿಟ್ಟಿದೆ. ನಮ್ಮ ಮನೆಗೂ ಮತ್ತು ನಮ್ಮ ಫಾರ್ಮ್ ಹೌಸ್ಗೆ ಸುಮಾರು 35 ಕಿಲೋಮೀಟರಷ್ಟು ದೂರ ಇದೆ. ಟ್ರಾಫಿಕ್ ಇದ್ದರೆ 2 ಅವರ್ ಬೇಕಾಗುತ್ತೆ. ಟ್ರಾಫಿಕ್ ಏನೂ ಇಲ್ಲ, ಫ್ರೀ ಇದೆ ಅಂದರೆ ಸುಮಾರು 1ರಿಂದ 1.5 ಅವರ್ ಅಷ್ಟೊತ್ತಿಗೆ ನಾವು ಹೋಗ್ಬೋದು. ಮಸಾಲೆ ಕಡಲೆಕಾಯಿ ಬೀಜ ಮಾಡಿದ್ದೆ ನೆನ್ನೆ, ಸೊ ಅದು ಟೇಸ್ಟ್ ಮಾಡೋದಕ್ಕೆ ಟೈಮೇ ಆಗಿರಲಿಲ್ಲ. ಇವತ್ತು ಹೆಂಗೂ ಫ್ರೀ ಇರ್ತೀನಲ್ವ ಅಂಥೇಳಿ ಒಂದು ಚಿಕ್ಕ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಸೊ ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡ್ತಾಯಿದ್ದೀನಿ. ಮಸಾಲೆ ಕಡಲೆಕಾಯಿ ಬೀಜ ಅಂತ ಹೇಳ್ತೀವಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಈ ರೆಸಿಪಿಯನ್ನು ನಮ್ಮ ಫ್ರೆಂಡ್ ಹತ್ರ ಕೇಳಿಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಥರ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿದೆ. ಸಿಟಿ ಅಂತೂ ಬಿಟ್ಟಾಯಿತು. ಈಗ ಒಳಗಡೆಗೆ ಅಂದರೆ ಊರೊಳಗಡೆಗೆ ಎಂಟ್ರಿ ಕೊಟ್ಟಿದ್ದೀವಿ. ಒಳಗಡೆ ಬರ್ತಾ ಇದ್ದೀವಿ. ಸೈಡ್ ಸೀನ್ಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಶ್ ಏರ್ ಸಿಗುತ್ತೆ ನಮಗಿಲ್ಲಿ. ಸಿಟಿಯಲ್ಲಿ ತುಂಬಾ ಟ್ರಾಫಿಕ್ ಇರೋದ್ರಿಂದ ಏರ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಎಲ್ಲ ಇರುತ್ತೆ. ಮನಸ್ಸಿಗೆ ಯಾಕೋ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಸೊ ಈ ಥರ ಯಾವುದೇ ಪೊಲ್ಯೂಷನ್ಸ್ ಇಲ್ಲದೇ ಇರೋಂಥ ಜಾಗಕ್ಕೆ ಬಂದರೆ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡುತ್ತೆ. ನಮ್ಮ ದೊಡ್ಡ ಮಗ ವೈಭವ್ಗೆ ಸಿಟಿಗಿಂತ ಹೆಚ್ಚಾಗಿ ಈ ಥರ ಹಳ್ಳಿಲಿರೋದು ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಅವನಿಗೆ ಇಲ್ಲಿ ಯಾವುದೇ ಥರ ಪೊಲ್ಯೂಷನ್ಸ್ ಇರೋದಿಲ್ಲ, ತುಂಬ ಫ್ರೀ ಆಗಿರುತ್ತೆ ಮೈಂಡ್. ಅವನು ಯಾವಾಗಲೂ ಹೇಳ್ತಾ ಇರ್ತಾನೆ, ಸಿಟೀಲಿ ಒಂದು ಮನೆ ಪಕ್ಕ ಇನ್ನೊಂದು ಮನೆ ಮ್ಯಾಚ್ ಬಾಕ್ಸ್ ಥರ ಕಟ್ಕೊಂಡಿರ್ತೀವಿ, ಉಸಿರಾಡೋಕ್ಕೂ ಜಾಗ ಇರೋದಿಲ್ಲ, ಗಾಳಿ ಇರೋದಿಲ್ಲ, ಮತ್ತು ಗಾಡಿಗಳದ್ದು ಸೌಂಡು ವಿಪರೀತವಾಗಿರುತ್ತೆ. ನೋಡು, ಹಳ್ಳಿಗಳ ಕಡೆ ಬಂದರೆ ವಿಶಾಲವಾಗಿರುತ್ತೆ ಜಾಗ, ಮತ್ತು ಒಳ್ಳೆ ಏರ್, ಆಕ್ಸಿಜನ್ ಸಿಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಸೊ ನಮ್ಮ ಮಗ ಹೇಳಿದ್ರಲ್ಲೂ ಒಂದು ಸ್ವಲ್ಪ ನಿಜ ಇದೆ ಅಂತ ಅನ್ಕೋತೀನಿ. ಸ್ವಲ್ಪ ಅಲ್ಲ, 100ಕ್ಕೆ 100ರಷ್ಟು ನಿಜ, ಇದು ಸತ್ಯ. ಈಗ IT BT ಕಂಪ್ನೀಸಲ್ಲಿ ಕೆಲಸ ಮಾಡೋಂಥವ್ರು ವಾರವಿಡೀ ಕೆಲಸ ಮಾಡಿರ್ತಾರೆ. ವೀಕೆಂಡ್ಸ್ ಬಂದರೆ ಅಂದರೆ ಸ್ಯಾಟರ್ಡೇ ಸಂಡೇಸ್ ಬಂದರೆ ಈ ಥರ ಫ್ರೆಶ್ ಏರ್ ಸಿಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಜಾಗಗಳಿಗೆ ಹುಡ್ಕೊಂಡು ಹೋಗ್ತಾರೆ, ವಿಸಿಟ್ ಮಾಡ್ತಾರೆ. ಅಂದರೆ ಆರೋಗ್ಯನ, ಮನಸ್ಸಿಗೆ ನೆಮ್ಮದಿ, ಇದನ್ನೆಲ್ಲ ನಾವು ಅವ್ರು ಕೊಡುವಂಥ ಲಕ್ಷಾಂತರ ರೂಪಾಯಿ ಸಂಬಳದಲ್ಲಿ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ. ಈ ಥರ ಜಾಗಗಳಿಗೆ ಬಂದ್ರೇ ಅವ್ರ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಇಲ್ಲಿ ಇರುವಂಥ ಜಾಗ ನಮ್ಮ ಹಸ್ಬೆಂಡು 2010ನಲ್ಲಿ ಪರ್ಚೇಸ್ ಮಾಡಿದರು. ನಾವು ಈ ಜಾಗಕ್ಕೆ ಹೆಚ್ಚಾಗಿ ಏನೂ ಬರ್ತಾ ಇರಲಿಲ್ಲ. ಯಾಕಂದರೆ ಮಕ್ಕಳೆಲ್ಲ ಆವಾಗ ತುಂಬ ಚಿಕ್ಕವರಿದ್ದರು, ಸ್ಕೂಲ್ಗೆ ಹೋಗೋದು ಬರೋದು ಅದರಲ್ಲೇ ಬ್ಯುಸಿ ಆಗಿರ್ತಿದ್ವಿ ನಾವೆಲ್ಲ. ಸ್ವಲ್ಪ ದೊಡ್ಡವರಾದರು. ಅಂದರೆ ಮೊನ್ನೆ ಕರೋನಾ ಟೈಮ್ನಲ್ಲಿ ನಮ್ಮ ದೊಡ್ಡ ಮಗನಿಗೆ ಈ ಜಾಗ ತುಂಬಾ ಇಷ್ಟ ಆಯಿತು. ಸೊ ಈ ಜಾಗನ ಫುಲ್ ಎಲ್ಲ ಕ್ಲೀನ್ ಮಾಡಿಸಿ ಇಲ್ಲೊಂದು ಫಾರ್ಮ್ ಹೌಸ್ ಕಟ್ಟಿಸ್ಬೇಕು ಅಂತ ಅವನಿಗೊಂದು ಐಡಿಯಾ ಬಂತು. ಹಾಗಾಗಿ ಕರೋನಾ ಟೈಮ್ನಲ್ಲಿ ನಾವು ಈ ಜಾಗನೆಲ್ಲ ಫುಲ್ ಕ್ಲೀನ್ ಮಾಡಿಸಿ ಇಲ್ಲಿ ಒಂದು ಫಾರ್ಮ್ ಹೌಸನ್ನು ಕಟ್ಟಿಸಿದ್ವಿ. ಅಂದರೆ ನಮ್ಮ ಹಳೆ ಫಾರ್ಮ್ ಹೌಸ್ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಅದರಲ್ಲಿ ಮುಂದೆ ಫುಲ್ ಗಾರ್ಡನ್ ಏನಿದೆ ಜಾಗ ಅದೆಲ್ಲ ಫುಲ್ ಖಾಲಿ ಇತ್ತು. ಒಂದೊಂದೇ ಸ್ಟೆಪ್ ನಾವು ಇದನ್ನು ಡೆವಲಪ್ ಮಾಡ್ತಾ ಬಂದ್ವಿ. ಮೊದಲಿಗೆ ಒಂದೇ ಒಂದು ಮನೆ ಇತ್ತು, ಸುತ್ತಲೂ ಖಾಲಿ ಜಾಗ ಇತ್ತು. ಒಂದೊಂದೇ ಗಿಡಗಳನ್ನು ತಂದು ಹಾಕಿದ್ವಿ. ಸೊ ಆಮೇಲೆ ಬೋರ್ವೆಲ್ ಹಾಕ್ಸಿದ್ವಿ. ಆಮೇಲೆ ನೀರು ಬಂದ ಮೇಲೆ ಗಿಡಗಳನ್ನು ಇನ್ನೂ ಹೆಚ್ಚು ಮಾಡ್ಕೊಂಡ್ವಿ. ಇದೇ ಥರ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡ್ಕೊಂಡು ಬಂದ್ವಿ. ಈ ಫಾರ್ಮ್ ಹೌಸ್ ಕಟ್ಟಿಸಿ ಸುಮಾರು 5ರಿಂದ 6 ವರ್ಷ ಆಗ್ತಾಯಿದೆ. ಏಕ್ದಮ್ ನಾವು ಕೂಡ ಏನೂ ಈ ಥರ ಇಷ್ಟೊಂದು ಡೆವಲಪ್ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಇದೆಲ್ಲ ನಿಧಾನಕ್ಕೆ ನಾವು ಒಂದೊಂದೇ ಐಡಿಯಾ ಉಪಯೋಗಿಸ್ಕೊಂಡು
ದುಡ್ಡು ಕೂಡ ಸ್ವಲ್ಪ ಸ್ವಲ್ಪನೇ ಕೂಡಿಟ್ಕೊಂಡು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡ್ಕೊಳ್ತಾ ಬಂದ್ವಿ. ಏಕ್ದಮ್ ಇಷ್ಟೊಂದು ಡೆವಲಪ್ ಮಾಡೋದಕ್ಕೆ, ಏಕ್ದಮ್ ಇದೇ ಥರ ಮಾಡೋದಕ್ಕೆ ದುಡ್ಡು ಬೇಕಾಗುತ್ತಲ್ವ. ಸೊ ಅಷ್ಟೊಂದು ದುಡ್ಡು ನಾವೇನು ಒಂದೇ ಸತಿ ಏನು ಇನ್ವೆಸ್ಟ್ ಮಾಡಿಲ್ಲ, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಬಂದ್ವಿ. ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ಇದ್ದರೆ ನಮ್ಮ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಹೋಗ್ಬೋದು. ಆ ಪ್ಲೇಲಿಸ್ಟ್ನಲ್ಲಿ ಫಾರ್ಮ್ ಹೌಸ್ ವ್ಲಾಗ್ಸ್ ಅಂತ ಸಪ್ರೇಟಾಗಿ ಒಂದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ಆ ವಿಡಿಯೋಸನ್ನು ನೀವು ಒಂದೊಂದೇ ನೋಡ್ಕೊಳ್ತಾ ಬಂದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸ್ಟಾರ್ಟಿಂಗಲ್ಲೂ ಕೂಡ ನಮಗೆ ಹೇಗೆ ಗಾರ್ಡನ್ ಮಾಡಬೇಕು, ಹೇಗೆ ಮೇಂಟೈನ್ ಮಾಡಬೇಕು, ಯಾವ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು ಏನೂ ಕೂಡ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ನಾವು ಕೂಡ ಕೆಲಸದವ್ರಿಗೆ ಸುಮಾರಷ್ಟು ದುಡ್ಡು ಕೊಟ್ಟು ಮೋಸ ಹೋಗಿದ್ದೀವಿ. ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ, ಅಷ್ಟು ಗೂಗಲ್ ಪೇ ಮಾಡಿ, ಇಷ್ಟು ಗೂಗಲ್ ಪೇ ಮಾಡಿ ಅಂತೆಲ್ಲ ನಮ್ಮ ಹತ್ರ ಹಾಕ್ಸ್ಕೊತಿದ್ರು. ನಾವು ವಾರಕ್ಕೊಂದ್ಸಲ ಬರ್ತಾಯಿದ್ವಿ. ವಾರಕ್ಕೊಂದ್ಸಲ ಬಂದು ನೋಡಿದಾಗ ಆ ಕೆಲಸ ಮಾಡೇ ಇರಲ್ಲ, ದುಡ್ಡು ಮಾತ್ರ ಹಾಕ್ಸ್ಕೊಂಡಿರ್ತಿದ್ರು. ಇಲ್ಲ ₹500 ₹1000 ಖರ್ಚಾಗಿದ್ದರೆ 4000 ಖರ್ಚಾಗಿದೆ, 5000 ಖರ್ಚಾಗಿದೆ ಅಂತೇಳಿ ಹಾಕಿಸ್ಕೊತಿದ್ರು. ಈ ಥರ ಎಲ್ಲ ಸ್ಟಾರ್ಟಿಂಗಲ್ಲಿ ನಾವು ಕೂಡ ತುಂಬಾ ದುಡ್ಡಿಗೆ ಮೋಸ ಹೋಗಿದ್ದೀವಿ. ಆಮೇಲೆ ಯಾವ ಕೆಲಸದವರು ಬೇಡ ಅಂಥೇಳಿ ನಾವೇ ಇನಿಷಿಯೇಟಿವ್ ತಗೊಂಡು ಒಂದೊಂದೇ ನಾವೇ ಮಾಡಿಸ್ಕೊಳ್ತಾ ಬಂದ್ವಿ. ಅಂದರೆ ನಾವು ಸ್ಯಾಟರ್ಡೇ ಸಂಡೇ ಬಂದಾಗ 2 ಡೇಸ್ಗಷ್ಟೇ ಕೆಲಸದವ್ರನ್ನ ಕರ್ಕೊಂಡು ಬಂದು ನಮ್ಮ ಕಣ್ಣೆದುರಿಗೆ ನಾವು ಯಾವ ಕೆಲಸ ಬೇಕೋ ಆ ಕೆಲಸನ ಮಾಡಿಸ್ಕೊಂಡು ಅವತ್ತಿನ ದಿನದ ಪೇಮೆಂಟನ್ನು ಕೊಟ್ಟು ಕಳಿಸ್ತಾ ಇದ್ವಿ. ಸೊ ಇದೇ ಥರ ಮಾಡೋದು ನಮಗೆ ಒಳ್ಳೇದನ್ನಿಸ್ತು. ಹಾಗಾಗಿ ನಾವು ವೀಕೆಂಡ್ಸ್ಗೆ ಹೋದಾಗ ಮಾತ್ರ ನಾವು ಕೆಲಸಗಾರನ ಇಟ್ಕೊಂಡು ಈ ಕೆಲಸನ ಮಾಡಿಸ್ತೀವಿ. ಯಾವುದೇ ಕಾರಣಕ್ಕೂ ಕೆಲಸದವ್ರನ್ನ ನಂಬಕ್ಕೆ ಹೋಗೋದಿಲ್ಲ. ಕೆಲಸದವ್ರನ್ನ ಇಟ್ಕೊಂಡು ಸಹ ನಾವು ಕಣ್ಣೆದುರಿಗೆ ಅವರ ಎದುರುಗಡೆ ನಿಂತ್ಕೊಂಡು ನಮ್ಗೆ ಯಾವ ಕೆಲಸ ಬೇಕೋ ಆ ಕೆಲಸ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಈಗ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ. ಕೆಲವೊಂದು ಹೊಸ ಗಿಡಗಳು ಇದ್ದಾವೆ. ಆ ಗಿಡಗಳಿಗೆ ಇನ್ನು ಒಂದು 2 ಇಯರ್ಸ್ 3 ಇಯರ್ಸ್ ಆದಮೇಲೆ ಫಲಗಳನ್ನು ಕೊಡೋದು. ಕೆಲವು ಮರದಲ್ಲಿ ಮಾವಿನ ಹಣ್ಣು ಇದ್ದಾವೆ, ಕೆಲವು ಇನ್ನೂ ಮಾವಿನ ಹಣ್ಣು ಬಿಡೋದಕ್ಕೆ ಸ್ಟಾರ್ಟ್ ಆಗಿಲ್ಲ. ಇನ್ನು ನಮ್ಮ ಗಾರ್ಡನಲ್ಲಿ ನನಗೆ ತುಂಬ ಫೇವ್ರೆಟ್ ಹಣ್ಣು ಅಂತ ಹೇಳಿದ್ರೆ ಈ ವಾಟರ್ ಆ್ಯಪಲ್. ಈ ವಾಟರ್ ಆ್ಯಪಲ್ ಬರೀ ಸೀಸನ್ ಅಷ್ಟೇ, ಮಾರ್ಚ್ ಮತ್ತು ಏಪ್ರಿಲ್ ಟೈಮಲ್ಲಿ ಮಾತ್ರ ಬಿಡುತ್ತೆ. ಸುಮಾರು 1 ತಿಂಗಳಿಂದ ನನಗೆ ಫಾರ್ಮ್ ಹೌಸ್ ಕಡೆ ಬರೋಕ್ಕಾಗಿಲ್ಲ. ಈ ವಾಟರ್ ಆ್ಯಪಲ್ನ ಹಾರ್ವೆಸ್ಟ್ ಮಾಡೋಕ್ಕೆ ಆಗೇ ಇರಲಿಲ್ಲ. ನೋಡಿ, ಈ ವಾರ ಬಂದಿದ್ದೀವಿ. ಈ ವಾರ ಬರೋ ಅಷ್ಟೊತ್ತಿಗೆ ಸುಮಾರು ಅರ್ಧದಷ್ಟು ಹಣ್ಣುಗಳು ತುಂಬಾ ವೇಸ್ಟ್ ಆಗಿದೆ. ಕೆಲವಷ್ಟು ಹಣ್ಣುಗಳನ್ನು ಪಕ್ಷಿಗಳು ಅರ್ಧಕ್ಕರ್ಧ ತಿಂದು ಇನ್ನು ಅರ್ಧಕ್ಕರ್ಧ ಗಿಡದಲ್ಲಿ ಹಾಗೆ ಬಿಟ್ಟೋಗಿದೆ. ಇನ್ನು ಕೆಲವಷ್ಟು ಹಣ್ಣುಗಳು ಗಾಳಿಗೆ ಮಳೆಗೆ ಕೆಳಗಡೆ ಉದುರೋಗಿದೆ. ಈ ರೀತಿಯಾಗಿ ಸುಮಾರಷ್ಟು ಹಣ್ಣುಗಳು ಉದುರೋಗಿದೆ. ನಮ್ಮ ಲಾಸ್ಟ್ ಇಯರ್ ವಾಟರ್ ಆ್ಯಪಲ್ ಹಾರ್ವೆಸ್ಟಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿದ್ರೆ ಸುಮಾರು ಒಂದು 15ರಿಂದ 20 kgಯಷ್ಟು ವಾಟರ್ ಆ್ಯಪಲ್ ನಮಗೆ ಸಿಕ್ಕಿತ್ತು. ಈ ವರ್ಷ ತುಂಬ ಕಮ್ಮಿ ವಾಟರ್ ಆ್ಯಪಲ್ ಸಿಕ್ಕಿದೆ. ಒಂದು ಚಿಕ್ಕ ಬುಟ್ಟಿಯಷ್ಟು ಸಿಕ್ಕಿದೆ. ಒಂದು 2ರಿಂದ 3 kgಯಷ್ಟು ವಾಟರ್ ಆ್ಯಪಲ್ ಸಿಕ್ಕಿದೆ ಅಷ್ಟೇ. ಅಂದರೆ ಇನ್ನೂ ಸುಮಾರಷ್ಟು ಹಣ್ಣುಗಳು ಮರದಲ್ಲಿದೆ. ಆ ಹಣ್ಣುಗಳನ್ನೆಲ್ಲ ಪಕ್ಷಿಗಳು ಅರ್ಧಂಬರ್ಧ ತಿಂದು ಹಾಗೆ ಬಿಟ್ಟಿದೆ. ಆ ಹಣ್ಣುಗಳನ್ನು ನಾವು ಕಿತ್ತಿಲ್ಲ, ಹಾಗೆಯೇ ಮರದಲ್ಲಿ ಬಿಟ್ಟಿದ್ದೀವಿ. ಲಾಸ್ಟ್ ಇಯರ್ ನಮ್ಮ ವಾಟರ್ ಆ್ಯಪಲ್ ಬಗ್ಗೆ ವಿಡಿಯೋ ಮಾಡಿದ್ನಲ್ವ, ಆ ವಿಡಿಯೋದಲ್ಲಿ ನೋಡಿದಂಥ ನಮ್ಮ ನೆಂಟರು ಫ್ರೆಂಡ್ಸು ಎಲ್ಲರೂ ಕೇಳಿದ್ರು, ನಮಗೆ ಯಾಕೆ ವಾಟರ್ ಆ್ಯಪಲ್ ಕೊಟ್ಟಿಲ್ಲ, ನಮಗೆ ಕೊಡಬೇಕಾಗಿತ್ತು ಅಂತ ತುಂಬ ಕೇಳ್ತಾಯಿದ್ರಿ. ನಾನು ಅವ್ರಿಗೆಲ್ಲ ಇಲ್ಲ ನೆಕ್ಸ್ಟ್ ಇಯರ್ ಕಿತ್ತಾಗ ಕೊಡ್ತೀನಿ ಅಂತ ಹೇಳಿದ್ದೆ. ಈ ವರ್ಷ ಯಾರ್ಯಾರು ಕೇಳಿದ್ರು ಅವ್ರಿಗೆಲ್ಲ ಕೊಡೋಣ ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ಹಣ್ಣುಗಳು ವೇಸ್ಟ್ ಆಗಿದೆ ಮತ್ತು ತುಂಬ ಕಮ್ಮಿ ಸಿಕ್ಕಿದೆ. ನೋಡಿ, ಚಿಕ್ಕದೊಂದು ಬುಟ್ಟಿಯಷ್ಟು ಹಣ್ಣುಗಳು ಸಿಕ್ಕಿದೆ ಅಷ್ಟೇ. ಅಂದರೆ ವಾಟರ್ ಆ್ಯಪಲ್ ಬಿಟ್ಟಿದ ತಕ್ಷಣ ನಾವು ಟೈಮ್ ಸರಿಯಾಗಿ ನೋಡಿಕೊಂಡು ಕಿತ್ತರೆ ನಮಗೆ ಸಿಗುತ್ತೆ. ನಾವು ಸುಮಾರು 1-1.5 ತಿಂಗಳಿಂದ ಈ ಕಡೆ ಬಂದೇ ಇಲ್ಲ, ಹಣ್ಣುಗಳು ಕಿತ್ತಕ್ಕಾಗೇ ಇರಲಿಲ್ಲ. ಹಾಗಾಗಿ ವೇಸ್ಟ್ ಆಗಿದೆ ಅಷ್ಟೇ. ಕೆಲವೊಂದು ಹಣ್ಣುಗಳು ಮರದಲ್ಲೇ ಹಣ್ಣಾಗ್ಬಿಟ್ಟಿದೆ, ನೋಡ್ಬೋದು. ನೋಡಿ, ಈ ಥರ ಇರುತ್ತೆ ವಾಟರ್ ಆ್ಯಪಲ್. ಇದರಲ್ಲಿ 2 ಕಲರ್ ಬರುತ್ತೆ. ಒಂದು ಈ ಥರ ಲೈಟ್ ಗ್ರೀನಲ್ಲಿ ಬರುತ್ತೆ, ಇನ್ನೊಂದು ರೆಡ್ ಕಲರಲ್ಲಿ ಬರುತ್ತೆ. 2 ಗಿಡಗಳನ್ನು ಹಾಕಿದ್ದೀವಿ. ರೆಡ್ ಕಲರ್ದು ವಾಟರ್ ಆ್ಯಪಲ್ ಇನ್ನೂ ಬಿಟ್ಟಿಲ್ಲ. ಸೊ ಆ ಗಿಡಕ್ಕಿನ್ನೂ 2ರಿಂದ 3 ವರ್ಷ ವಯಸ್ಸಾದಮೇಲೆ ಹಣ್ಣುಗಳು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಈ ವಾಟರ್ ಆ್ಯಪಲ್ ಗಿಡ ಈ ಮನೆ ಕಟ್ಟಿದಾಗ ಸ್ಟಾರ್ಟಿಂಗಲ್ಲಿ ಫಸ್ಟ್ ಗಿಡ ತಂದು ಹಾಕಿದ್ದು ಇದೇನೆ. ನೀವು ನೋಡಿರ್ತೀರ ನಮ್ಮ ಹಳೆ ಫಾರ್ಮ್ ಹೌಸ್ ಬ್ಲಾಗ್ಸಲ್ಲಿ. ಈ ಗಿಡಕ್ಕೆ ನಾನು ತಂದಾಗಲೇ ನರ್ಸರಿಲೇ 3 ಇಯರ್ಸ್ ಏಜ್ ಆಗಿಬಿಟ್ಟಿತ್ತು. ಆ ಏಜ್ ಆಗಿರೋಂಥ ಗಿಡನ ನಾನು ಹುಡುಕಿ ತಂದಿದ್ದೆ. ಈ ಗಿಡಕ್ಕೆ ಆವಾಗ 1500 ರೂಪಾಯಿನೋ ಕೊಟ್ಟು ತಂದಿದ್ದೆ. ಸೊ ಹಾಗಾಗಿ ಬೇಗ ಹಣ್ಣುಗಳು ಬಿಡ್ತಾ ಇದ್ದಾವೆ. ಇನ್ನು ಈ ಕಡೆ ತೋತಾಪುರಿ ಮರಕ್ಕೆ ಬಂದಿದ್ದೀನಿ. ನೋಡಿ, ಈ ಗಿಡಕ್ಕೆ ಸುಮಾರು ಒಂದು 3 ಇಯರ್ಸ್ ಆಗಿದೆ. ಇದನ್ನು ಇವಾಗಷ್ಟೇ ಬಿಟ್ಟಿರೋದು. ಇದೇ ಫಸ್ಟ್ ಟೈಮ್ ಈ ಮರದಲ್ಲಿ ಕಾಯಿ ಬಿಟ್ಟಿರೋಂಥದ್ದು. ಈ ಗಿಡನ ನಾವು ಕೋಲಾರಿಂದ ತರಿಸಿದ್ದೀವಿ, ಅಂದರೆ ಅಲ್ಲಿರುವಂಥ ನರ್ಸರಿಯಿಂದ ತರಿಸಿದ್ದೀವಿ. ತುಂಬ ಚೆನ್ನಾಗಿ ಬಂತು, ವೇಸ್ಟ್ ಆಗಿಲ್ಲ ಈ ಗಿಡ. ಸೊ ಒಂದೇ ಒಂದು ಟೇಸ್ಟ್ ಮಾಡೋಣ ಅಂತ ಕಿತ್ತಿದ್ದೀನಿ. ಇದಿನ್ನೂ ಸ್ವಲ್ಪ ದಪ್ಪ ಆಗಬೇಕು. ನೋಡಿ, ಒಂದು ಚಿಕ್ಕ ಬುಟ್ಟಿಯಷ್ಟು ಈ ವಾಟರ್ ಆ್ಯಪಲ್ ಸಿಕ್ಕಿದೆ ಅಷ್ಟೇ ಈ ವರ್ಷ. ಈ ವಾಟರ್ ಆ್ಯಪಲ್ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಪನ್ನೀರ್ ಹಣ್ಣು ಮತ್ತು ಸೇಬು ಎರಡು ಮಿಕ್ಸ್ ಆದರೆ ಯಾವ ಥರ ಟೇಸ್ಟ್ ಇರುತ್ತೋ ಆ ಥರ ಇದೆ. ಒಂದು 80% ಅಷ್ಟು ಪನ್ನೀರ್ ಹಣ್ಣೋದು ಟೇಸ್ಟೇ ಇದೆ ಇದರಲ್ಲಿ. ಇನ್ನೊಂದು ಸ್ವಲ್ಪ 20% ಮಾಮೂಲಿ ರೆಗ್ಯುಲರ್ ಆ್ಯಪಲ್ ನಾವು ತಿಂತೀವಲ್ಲ ಆ ಟೇಸ್ಟು ಮಿಕ್ಸ್ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಮತ್ತು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದಿದು ವಾಟರ್ ಆ್ಯಪಲ್. ವಾಟರ್ ಆ್ಯಪಲ್ ಎಲ್ಲ ಕಿತ್ಕೊಂಡಿದ್ದಾಯಿತು. ಈ ಕಡೆ ಬಾಳೆ ಗಿಡ ಫುಲ್ ಬಗ್ಗೋಗಿತ್ತು. ಏನಾಗಿದೆ ಅಂತ ನೋಡೋದಕ್ಕೆ ಬಂದ್ವಿ. ಈ ಕಡೆ ನೋಡಿ, ಇದು ಹಸಿಮೆಣಸಿನ್ಕಾಯಿ ಸಸಿಯನ್ನು ಹಾಕ್ಸಿದ್ದೀವಿ. ಹಾಗೆಯೇ ಟೊಮೆಟೊ ಸಸಿಯನ್ನು ನೆಡೆಸಿದ್ದೀವಿ. ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀವಿ, ಜಾಸ್ತಿ ಹಾಕಿಬಿಟ್ರೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಸ್ವಲ್ಪ ಹಾಕ್ಸ್ಕೊಂಡಿದ್ದೀವಿ ಅಷ್ಟೇ. ನೋಡಿ, ಇವೆಲ್ಲ ಟೊಮೆಟೊ ಗಿಡಗಳು. ಟೊಮೆಟೊ ಸಾಕಷ್ಟು ಬಿಟ್ಟಿದೆ, ಆದರೆ ಇನ್ನೂ ಕಾಯಿಗಳು. ನೋಡಿ, ಇಲ್ಲೊಂದು ಹಸಿಮೆಣಸಿನ್ಕಾಯಿ ಸಸಿ ಬೆಂಡಾಗಿಬಿಟ್ಟಿತ್ತು. ಅದಕ್ಕೊಂದು ಕೋಲನ್ನು ಸಪೋರ್ಟ್ ಕೊಟ್ಟು ಸ್ಟ್ರೇಟಾಗಿ ನಿಲ್ಲಿಸ್ತಾ ಇದ್ದೀವಿ. 4-4:30 ಅಷ್ಟೊತ್ತಿಗೆ ಮೋಡ ಎಲ್ಲ ಫುಲ್ಲು ಮುಚ್ಕೊಂಡಿತ್ತು, ಮಳೆ ಬರೋ ಥರ ಇತ್ತು. ಹಾಗಾಗಿ ಇನ್ನೂ ಮಿಕ್ಕಿರುವಂಥ ಗಿಡಗಳಲ್ಲಿ ಇನ್ನೂ ಸ್ವಲ್ಪ ಹಾರ್ವೆಸ್ಟ್ ಮಾಡಬೇಕಾಗಿತ್ತು. ನುಗ್ಗೆಕಾಯಿ ಮರದಲ್ಲಿ ಸಾಕಷ್ಟು ನುಗ್ಗೆಕಾಯಿಗಳು ಬಿಟ್ಟಿದ್ವು. ಅದನ್ನೆಲ್ಲ ಕಿತ್ತೋಷ್ಟೊತ್ತಿಗೆ ಸುಮಾರು 1 ಅವರ್ ಅಷ್ಟು ಬೇಕಾಗುತ್ತೆ. ನೋಡಿ, ಈ ಕಡೆ ಗಾಳಿಗೆ ಈ ಬಾಳೆಗೊನೆ ಸಮೇತವಾಗಿ ಮುರ್ಕೊಂಡು ಈ ಬಾಳೆ ಗಿಡ ಬಿದ್ದೋಗಿತ್ತು. ಹಾಗಾಗಿ ಅಂದರೆ ಒಂದು 2 ದಿನ ಆಗಿದೆ ಅಷ್ಟೇ ಬಿದ್ದು ಅನಿಸುತ್ತೆ, ತುಂಬ ದಿನ ಏನಾಗಿಲ್ಲ. ಎಲೆಗಳೆಲ್ಲ ಇನ್ನೂ ಹಸಿರಾಗಿ ಹಾಗೇ ಇದೆ. ಏಲಕ್ಕಿ ಬಾಳೆಹಣ್ಣಿದು ಈ ಗೊನೆ. ಯುಗಾದಿ ಹಬ್ಬದ ಟೈಮ್ಗೆ ಒಂದು ಬಾಳೆಗೊನೆ ಸಿಕ್ಕಿತ್ತು. ಬಾಳೆಹಣ್ಣು ತುಂಬಾ ಇತ್ತು ಅಂಥೇಳಿ ಬಾಳೆಹಣ್ಣೆಲ್ಲ ಹಾಕಿ ಒಂದು ಕಸ್ಟರ್ಡನ್ನು ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯುಗಾದಿ ಹಬ್ಬದ ರೆಸಿಪೀಸನ್ನು ಹಾಕಿದ್ನಲ್ವ, ಆ ವಿಡಿಯೋದಲ್ಲಿ ಆ ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ನೋಡಿ, ನುಗ್ಗೆಕಾಯಿ ಮರದಲ್ಲಿ ನುಗ್ಗೆಕಾಯಿ ಸಾಕಷ್ಟು ಬಿಟ್ಟಿದೆ. ಕಿತ್ಕೊಳ್ಳೋದಕ್ಕೆ 1-2 ಅಲ್ಲ, ತುಂಬ ಸಾಹಸಗಳನ್ನು ಮಾಡ್ತಾಯಿದ್ದೀವಿ. ಈ ಗಿಡ ಲಾಸ್ಟ್ ಇಯರೆಲ್ಲ ಹೈಟ್ ಕಮ್ಮಿ ಇತ್ತು. ಒಂದು 10-15 ನುಗ್ಗೆಕಾಯಿ ಬಿಡ್ತಾಯಿತ್ತು ಅಷ್ಟೇ. ಹಾಗೆ ಕೈ ಹಾಕಿದ್ರೆ ಸಿಗ್ತಾಯಿತ್ತು ಈಸಿಯಾಗಿ. ಇವಾಗ ಹೈಟು ಕೂಡ ಜಾಸ್ತಿ ಆಗಿದೆ ಮರ, ನುಗ್ಗೆಕಾಯಿ ಕ್ವಾಂಟಿಟಿ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ತುಂಬ ಹೈಟ್ ಇರೋದ್ರಿಂದ ತುಂಬ ಹೈಟ್ ಸ್ಟಿಕ್ ನಮ್ಮ ಹತ್ರ ಇಲ್ಲ ಕಿತ್ಕೊಳ್ಳೋಕ್ಕೆ. ಹಾಗಾಗಿ ಪೈಪಲ್ಲಿ ಕಿತ್ತೋಣ ಅಂತ ನೋಡಿದ್ವಿ, ಅದು ಯಾಕೋ ಬರ್ತಾ ಇರಲಿಲ್ಲ. ಸರಿ, ಹೈಟ್ ಸ್ಟೂಲ್ ಇತ್ತು, ಹೈಟ್ ಸ್ಟೂಲನ್ನು ತಂದು ಹಾಕ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ನಮ್ಮ ಮಗ ಕಿತ್ಕೊಡ್ತಾ ಇದ್ದಾನೆ ಒಂದೊಂದೇ. ಅಂದರೆ ಯಾವ್ದ್ಯಾವ್ದು ಅನಿಸುತ್ತೋ ಅದನ್ನೆಲ್ಲ ಫಸ್ಟಿಗೆ ಕಿತ್ಕೊತಾ ಇದ್ದೀವಿ. ಈ ನುಗ್ಗೆಕಾಯಿ ಮರದಲ್ಲಿ ನುಗ್ಗೆಕಾಯಿ ಎಲ್ಲ ಕಿತ್ಕೊಳ್ಳೋ ಅಷ್ಟೊತ್ತಿಗೆ ಸುಮಾರು 1 ಅವರ್ ಅಷ್ಟಾಯಿತು ಟೈಮು. ನೋಡಿ, ಇದು ಬಾದಾಮಿ ಹಣ್ಣಿನ ಮರ. ಬಾದಾಮಿ ಹಣ್ಣಿದು ಈ ಮನೆ ಕಟ್ಟಿಸಿದಾಗ, ಅಂದರೆ ಈ ಮನೆ ಕಟ್ಟಕ್ಕೆ ಮೊದಲೇ ಈ ಮರ ಹಾಕ್ಬಿಟ್ಟಿದ್ವಿ. ಈ ಮನೆ ಕಟ್ತೀವಿ ಅಂತ ನಮಗೆ ಐಡಿಯಾ ಇರಲಿಲ್ಲ. ಬಾರ್ಡ್ರಲ್ಲಿ 1-2 ಮರ ಇಲ್ಲಿ ಅಂಥೇಳಿ ಈ ಮರ ಮತ್ತು 1-2 ತೆಂಗಿನ ಸಸಿಯನ್ನು ನೆಡೆಸಿದ್ವಿ. ನೋಡಿ, ಇವಾಗ ಫಲ ಬಿಟ್ಟಿದೆ. ಈ ವರ್ಷವೇ ಮೊದಲಿದು ಬಾದಾಮಿ ಹಣ್ಣು ಬಿಟ್ಟಿರೋದು. ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಅಂದರೆ ನಾವು ಬೆಳೆಸಿದಂಥ ಹಣ್ಣು ಇದು, ನಮ್ಮದು ಮರ ಅನ್ನೋ ಥರ ಒಂದು ಹೆಮ್ಮೆ, ಪ್ರೌಡ್ ಫೀಲ್ ಆಗುತ್ತೆ. ಇದಿನ್ನೂ ಕಾಯಿದೆ.
ಸ್ವಲ್ಪ ದಿನ ಆದಮೇಲೆ ಕಿತ್ಕೋಬೇಕು. ಇದು ಪಚ್ಚ ಬಾಳೆಹಣ್ಣಿನ ಬಾಳೆ ಸಸಿ ಅಂತೇನು ಹೇಳ್ತೀವಿ ನೋಡಿ. ಸುಮಾರು ಒಂದು 2 ಚಿಪ್ಪಾಗುವಷ್ಟು ಮಾತ್ರ ಬಿಟ್ಟಿದೆ ಬಾಳೆಹಣ್ಣಿದು, ಪಚ್ಚ ಬಾಳೆಹಣ್ಣು. ಹೆಚ್ಚಾಗೇನು ಬಿಟ್ಟಿಲ್ಲ. ಸರಿ, ಈ ಪಚ್ಚ ಬಾಳೆಹಣ್ಣನ್ನು ಇವತ್ತು ಹಾರ್ವೆಸ್ಟ್ ಮಾಡೋಣ ಅಂಥೇಳಿ ಮಗ ಮಚ್ ತರೋಕ್ಕೆ ಅಂತ ಹೋಗಿದ್ದಾನೆ. ಅಷ್ಟರಲ್ಲಿ ಈ ಕಡೆ ಒಂದು ನೋಡಿ, ಇದು ಏನು ಹೇಳ್ತೀವಿ, ನಿಂಬೆಹಣ್ಣು, ಗಜನಿಂಬೆ ಹಣ್ಣಿನ ಗಿಡ 4-5 ವರ್ಷ ಆಯಿತು. ಈ ಸಲಿನೇ ಫಸ್ಟ್ ಟೈಮ್ ಹೂವು ಬಿಟ್ಟಿರೋದು. ನೋಡೋಣ. ಈ ಕಡೆ ಇನ್ನೊಂದು ಮರ, ಬೇಗಂಪಲ್ಲಿ ಅಂತ ಹೇಳ್ತೀವಿ, ಆ ಹಣ್ಣಿನ ಮರ ಇದು. ಈ ಹಣ್ಣು ಇನ್ನೂ ದಪ್ಪ ಆಗಬೇಕು. ಅಂದರೆ ಒಂದು ಹಣ್ಣು ಅರ್ಧ kg ಬರುತ್ತೆ. kgಗೆ 2 ಮಾವಿನ ಹಣ್ಣಿದು ಬರೋದು. ಇನ್ನೂ ದಪ್ಪ ಆಗಬೇಕು. ಇನ್ನು 1 ತಿಂಗಳಾಗುತ್ತೆ ಅನಿಸುತ್ತೆ. ಈ ಕಡೆ ತೋತಾಪುರಿ ಗಿಡ ಇದು. ಲಾಸ್ಟ್ ಇಯರ್ ಇದ್ರ ಬಗ್ಗೆ ವಿಡಿಯೋಸ್ ಮತ್ತು ಶಾರ್ಟ್ಸ್ ಎಲ್ಲನೂ ಪೋಸ್ಟ್ ಮಾಡಿದ್ದೀನಿ. ಈ ಮರದಲ್ಲಿ ತುಂಬಾ ತೋತಾಪುರಿ ಬಿಟ್ಟಿತ್ತು. ಸ್ವಲ್ಪ ದಪ್ಪ ಆಗಬೇಕಿನ್ನು ಸ್ವಲ್ಪ. ಇದು ಕೂಡ ಸುಮಾರು ಒಂದು ಅರ್ಧ kg ಬರುತ್ತೆ ತೂಕ. ಅಲ್ಲಿವರೆಗೂ ಕಾಯಕ್ಕಾಗಲ್ಲ ಅಂಥೇಳಿ ಒಂದೇ ಒಂದು ತೋತಾಪುರಿ ಕಿತ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನುಗ್ಗೆಕಾಯಿ ಜೊತೆಗೆ ಮಾವಿನಕಾಯಿ ಹಾಕಿ ಸಾಂಬಾರು ಮಾಡ್ತೀವಲ್ವ, ನಾನು ತುಂಬ ಹುಳಿ ಇರುವಂಥ ಮಾವಿನಕಾಯಿಯನ್ನು ಹಾಕಲ್ಲ. ಈ ತೋತಾಪುರಿ ಕಟ್ ಮಾಡಿ ಇದನ್ನೇ ಹಾಕ್ಬಿಡ್ತೀನಿ. ಅಂದರೆ ಹುಳಿ ಲೈಟಾಗಿರುತ್ತೆ ಅಷ್ಟೇ. ಮಾವಿನಕಾಯಿ ಪಪ್ಪು ಅಂತ ಹೇಳ್ತೀವಲ್ವ, ಹಾಗೆ ಮಾವಿನಕಾಯಲ್ಲಿ ರಸಮ್ ಕೂಡ ಮಾಡಿದ್ದೀನಿ. ಇದರ ಎಲ್ಲ ರೆಸಿಪೀಸ್ ನಮ್ಮ ಚಾನಲ್ನಲ್ಲಿ ಇದೆ, ಒಂದ್ಸಲ ನೀವು ನೋಡ್ಬೋದು. ನೋಡಿ, ಇದಿಷ್ಟು ಇವತ್ತಿನ ಹಾರ್ವೆಸ್ಟ್ ಮಾಡಿರೋಂಥದ್ದು. ನುಗ್ಗೆಕಾಯಿ, ಬಾಳೆಗೊನೆ, ವಾಟರ್ ಆ್ಯಪಲ್ ಮತ್ತು ಸ್ವಲ್ಪ ಕರಿಬೇವು ಕೂಡ ಕಿತ್ಕೊಂಡ್ವಿ. ಇವೆಲ್ಲ ಕಿತ್ಕೊಳ್ಳೋ ಅಷ್ಟೊತ್ತಿಗೆ ಸರಿಯಾಗಿ ಮಳೆ ಬಂದ್ಬಿಡ್ತು. ಸೊ ಮಳೆ ಬರೋ ಅಷ್ಟೊತ್ತಿಗೆ ಮುಂಚೆನೇ ನಾವೆಲ್ಲ ಕಿತ್ತಿ ಒಂದು ಕಡೆ ಇಟ್ಬಿಟ್ಟಿದ್ದೀವಿ. ಈ ಕಡೆ ಪಚ್ಚ ಬಾಳೆಹಣ್ಣಿನ ಗಿಡ, ಅಂದರೆ ಪಚ್ಚ ಬಾಳೆಹಣ್ಣು ಇನ್ನೂ ಹಣ್ಣಾಗಬೇಕು. ಗೊನೆನ ಕಟ್ ಮಾಡ್ತಾ ಇದ್ದಾನೆ ಮಗ. ತುಂಬ ಚಿಕ್ಕದಾಗಿ ಬಿಟ್ಟಿದೆ ಈ ಸಲ. ಮಧ್ಯಾಹ್ನದ ಊಟ ಇವಾಗ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀವಿ. ಇಡ್ಲಿ, ಮಟನ್ ಸಾಂಬಾರ್ ಮತ್ತು ಚಿಕನ್ ಫ್ರೈ ಮಾಡಿದ್ದೆ. ಚಿಕನ್ ಫ್ರೈ ಇದು ಜೀರಾ, ಪೆಪ್ಪರ್ ಪೌಡರೆಲ್ಲ ಹಾಕಿ ಮಾಡಿರೋದು. ಸ್ವಲ್ಪ ಖಾರವಾಗಿ ಚೆನ್ನಾಗಿದೆ. ಹೊರಗಡೆ ಮಳೆ ಬರ್ತಾ ಇದೆಯಲ್ವಾ, ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿತ್ತು. ಹೊರಗಡೆ ಗಾರ್ಡನ್ ಎಲ್ಲ ಸಾಕಷ್ಟು ಕತ್ತಲಾಗಿತ್ತು, ಹಾಗಾಗಿ ಲೈಟನ್ನು ಹಾಕಿದೆ. ಕರೆಂಟ್ ಹೋಗ್ಬಿಟ್ಟಿತ್ತು, ಈಗ ಜಸ್ಟ್ ಬಂತು ಕರೆಂಟ್ ಅಷ್ಟೇ. ಇನ್ನು ನಮ್ಮ ಫಾರ್ಮ್ ಹೌಸ್ ಅಂತೂ ನೀವೆಲ್ಲ ನೋಡೇ ಇರ್ತೀರ, ಸಪ್ರೇಟಾಗಿ ಏನು ತೋರಿಸ್ಬೇಕಾಗಿಲ್ಲ. ಮತ್ತು ಬಟ್ಟೆಗಳು ನೋಡಿ, ರಾಶಿ ಅಷ್ಟಿದೆ ನಮ್ಮ ವೈಭವ್ದು. ಇಲ್ಲೆಲ್ಲ ತೋಟದ ಕೆಲಸಕ್ಕೆ ಅಂತ ಬಂದಾಗ ಡ್ರೆಸ್ಗಳನ್ನು ಹಾಕ್ಕೊಳ್ಳೋದು, ಬಿಚ್ಚಾಕೋದು, ಹಾಕ್ಕೊಳ್ಳೋದು, ಬಿಚ್ಚಾಕೋದು, ಮಳೆ ಬಂದಾಗ ನೆನೆಯೋದು, ಮತ್ತು ಡ್ರೆಸ್ ಚೇಂಜ್ ಮಾಡಿ ಬರೋದು. ಸೊ ಆ ಬಟ್ಟೆಗಳನ್ನೆಲ್ಲ ಇಲ್ಲೇ ಹಾಕಿಬಿಟ್ಟಿದ್ದ, ಬೆಂಗಳೂರಿಗೆ ತೊಗೊಂಡು ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಅವೆಲ್ಲ ಒಂದು ಬ್ಯಾಗ್ಗೆ ತುಂಬ್ಕೊತಾ ಇದ್ದೀನಿ. ಎಲ್ಲ ತೊಗೊಂಡೋಗಿ ಇವಾಗ ಬೆಂಗಳೂರಲ್ಲಿ ಒಗೆಯಕ್ಕೆ ಹಾಕಬೇಕು. ಫಾರ್ಮ್ ಹೌಸಲ್ಲೂ ಕೂಡ ಬಟ್ಟೆ ಒಗೆಯೋದಕ್ಕೆ ಅಂತ ವಾಷಿಂಗ್ ಮಿಷಿನ್ ಇದೆ. ಆದರೆ ಇವಾಗ ಇಲ್ಲಿ ಒಗೆಯಕ್ಕೆ ಹಾಕಿ ಮತ್ತು ಅದನ್ನು ಒಣಗಾಕಿ ಎಲ್ಲ ಪ್ರೊಸೆಸ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಸರಿ, ಬೆಂಗಳೂರಿಗೆ ತೊಗೊಂಡೋಗಿ ಒಗೆಯೋಣ ಅಂಥೇಳಿ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಈವ್ನಿಂಗ್ ವ್ಯೂ ನಮ್ಮ ತೋಟದ್ದು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ.